ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಡಾಕ್ಟರ್ ಬ್ರೋ ಯೂಟ್ಯೂಬ್ ವಿಡಿಯೋ ಮಾಡುವುದನ್ನು ಕಮ್ಮಿ ಮಾಡಿದ್ದೇಕೆ? ಕಾರಣ ಕೊಟ್ಟ ಯೂಟ್ಯೂಬರ್ ಡಾಕ್ಟರ್ ಬ್ರೋ. ಇದು ಸೋಷಿಯಲ್ ಮೀಡಿಯಾ ಜಮಾನ. ಕಂಟೆಂಟ್ ಕ್ರಿಯೇಟ್ ಮಾಡುವವರು ಅದನ್ನೇ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಫೇಮಸ್ ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾದವರು ಲಕ್ಷಗಳಲ್ಲಿ ದುಡಿಯುತ್ತಿದ್ದಾರೆ. ಇಂತಹವರಲ್ಲಿ ಡಾಕ್ಟರ್ ಬ್ರೋ ಕೂಡ ಒಬ್ಬರು. ತಮ್ಮದೇ ಶೈಲಿಯಲ್ಲಿ ಟ್ರಾವೆಲ್ ವಿಡಿಯೋಗಳನ್ನು ಮಾಡುತ್ತಾ ಮಿಲಿಯನ್ ಲೆಕ್ಕದಲ್ಲಿ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಡಾಕ್ಟರ್ ಬ್ರೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಭಾರಿ ಫಾಲೋವರ್ಸ್ ಇದ್ದಾರೆ. ವಿಶ್ವದ ಫೇಮಸ್ ಹಾಗೂ ಅಪರೂಪದ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದರು. ಆ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತಿದ್ದರು. ಆದರೆ ಈಗ ಡಾಕ್ಟರ್ ಬ್ರೋ ವಿಡಿಯೋ ಮಾಡುವುದನ್ನು ಕಮ್ಮಿ ಮಾಡಿದ್ದಾರೆ. ಇವರ ವಿಡಿಯೋಗಾಗಿ ಎದುರು ನೋಡುತ್ತಿದ್ದ ಅವರ ಫಾಲೋವರ್ಸ್ಗಳಿಗೆ ಹೊಸ ವಿಡಿಯೋಗಳನ್ನು ಸಿಗುತ್ತಿಲ್ಲ. ಯೂಟ್ಯೂಬರ್ ಡಾಕ್ಟರ್ ಬ್ರೋ ನಿಧಾನವಾಗಿ ವಿಡಿಯೋ ಮಾಡುವುದನ್ನು ಕಮ್ಮಿ ಮಾಡಿದ್ದಾರೆ. ಇದನ್ನ ಅವರ ಫಾಲೋವರ್ಸ್ ಕೂಡ ಗಮನಿಸಿದ್ದಾರೆ. ಅಪರೂಪಕ್ಕೊಮ್ಮೆ ವಿಡಿಯೋ ಪೋಸ್ಟ್ ಮಾಡಿದಾಗ ಬಹಳಷ್ಟು ಮಂದಿ ಈ ಬಗ್ಗೆನೇ ಕಮೆಂಟ್ ಮಾಡಿದ್ದರು. ಆದರೆ ವಿಡಿಯೋ ಕಡಿಮೆ ಮಾಡುತ್ತಿರುವುದಕ್ಕೆ ಡಾಕ್ಟರ್ ಬ್ರೋ ಅಧಿಕೃತವಾಗಿ ಎಲ್ಲಿಯೂ ಹೇಳಿರಲಿಲ್ಲ. ಆದರೆ ಈಗ ಸಂದರ್ಶನವೊಂದರಲ್ಲಿ ವಿಡಿಯೋ ಮಾಡುವುದನ್ನು ಕಡಿಮೆ ಮಾಡಿದ್ದಕ್ಕೆ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ. ಡಾಕ್ಟರ್ ಬ್ರೋ ವಿದೇಶಗಳಿಗೆ ತೆರಳಿ ಅಲ್ಲಿನ ರಹಸ್ಯ ತಾಣಗಳನ್ನು, ಐತಿಹಾಸಿಕ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡುತ್ತಿದ್ದರು. ಅಲ್ಲಿನ ವೈಶಿಷ್ಟ್ಯತೆಯನ್ನ ವಿಡಿಯೋ ಮೂಲಕ ಕನ್ನಡಿಗರಿಗೆ ತಿಳಿಸಿಕೊಡುತ್ತಿದ್ದರು. ಹೀಗಾಗಿ ವಿದೇಶದ ಇಂಟ್ರೆಸ್ಟಿಂಗ್ ತಾಣಗಳು ಕನ್ನಡಿಗರು ಡಾಕ್ಟರ್ ಬ್ರೋ ವಿಡಿಯೋದಲ್ಲಿ ನೋಡಿ ಖುಷಿ ಪಡುತ್ತಿದ್ದರು. ಆದರೆ ಇತ್ತೀಚೆಗೆ ತಮ್ಮ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗಳನ್ನು ಹಾಕುವುದನ್ನೇ ಕಡಿಮೆ ಮಾಡಿದ್ದಾರೆ. ಇದಕ್ಕೆ ಅವರ ಫಾಲೋವರ್ಸ್ ಕಾರಣಗಳನ್ನು ಹುಡುಕುತ್ತಿದ್ದರು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಡಾಕ್ಟರ್ ಬ್ರೋ ವಿಡಿಯೋಗಳನ್ನು ಯಾಕೆ ಪೋಸ್ಟ್ ಮಾಡುತ್ತಿಲ್ಲ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ವಿದೇಶ ಪ್ರವಾಸದ ಅನುಭವ ಪಡೆದುಕೊಂಡ ಮೇಲೆ ಅವರದ್ದೇ ಒಂದು ಕಂಪನಿಯನ್ನ ಕಟ್ಟಿದ್ದಾರೆ. ಅದನ್ನ ನೋಡಿಕೊಳ್ಳುವುದರಲ್ಲಿ ಬ್ಯುಸಿ ಆಗಿದ್ದಾರಂತೆ. ನಾನು ಈಗಷ್ಟೇ ಸ್ಟಾರ್ಟ್ಅಪ್ ಶುರು ಮಾಡಿದ್ದೇನೆ. ಬಿಸಿನೆಸ್ ಓಪನ್ ಮಾಡಿರುವುದರಿಂದ ಕಲಿತು ಮಾಡಬೇಕಿದೆ. ಅದಕ್ಕೆ ಸ್ವಲ್ಪ ತಡವಾಗುತ್ತಿದೆ. 25 ಜನ ಕನ್ನಡಿಗರ ಟೀಮ್ ಇದೆ ಎಂದು ಡಾಕ್ಟರ್ ಬ್ರೋ ತಮ್ಮ ಸ್ಟಾರ್ಟ್ಅಪ್ ಬಗ್ಗೆ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಹಾಗೆ ಈ ಸಂದರ್ಶನದಲ್ಲಿ ಕಂಟೆಂಟ್ ಕ್ರಿಯೇಟರ್ಗೆ ಎಡಿಟಿಂಗ್ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಎಡಿಟಿಂಗ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಯಾವುದೇ ಸ್ಟೋರಿ ಆದರೂ 2 ಬಾರಿ ಬರೆದುಕೊಳ್ಳುತ್ತಾರೆ. ಯಾವುದೋ ಒಂದು ವಿಡಿಯೋ ಪ್ಲಾನ್ ಮಾಡಿಕೊಂಡಾಗ ಎಡಿಟಿಂಗ್ ಟೇಬಲ್ನಲ್ಲಿ ಯಾವುದು ಕಟ್ ಮಾಡಬೇಕು, ಯಾವುದು ಇಟ್ಟುಕೊಳ್ಳಬೇಕು. ಈಗ ರೀಲ್ಸ್ ಬಂದಿದ್ದರಿಂದ ರಿಟೆನ್ಷನ್ ಕಡಿಮೆ ಆಗಿದೆ. ಅದನ್ನ ಎಲ್ಲಿ ಹಿಡಿಯಬೇಕು ಇದೆಲ್ಲ ಎಡಿಟಿಂಗ್ನಲ್ಲಿ ಮಾಡಬಹುದು ಎಂದು ಡಾಕ್ಟರ್ ಬ್ರೋ ಅವರು ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡುವವರಿಗೆ ಸಲಹೆಯನ್ನು ನೀಡಿದ್ದಾರೆ. ನೀವು ಹೊಸ ಕೆಲಸ ಮಾಡಿ ಅಷ್ಟೇ. ಕೆಲಸ ಮಾಡುತ್ತೀರಿ. ಕೆಲಸ ಅನ್ನೋದು ನಿಮ್ಮ ಕರ್ಮ. ಆ ಕರ್ಮವನ್ನ ಮಾಡುತ್ತೀರಿ, ಫಲ ಸಿಗುತ್ತೆ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ವ್ಯೂಸ್ ಬಗ್ಗೆ, ಸಬ್ಸ್ಕ್ರೈಬರ್ಸ್ ಬಗ್ಗೆ, ದುಡ್ಡಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಕೆಲಸ ಮಾಡುತ್ತೀರಿ ಅಷ್ಟೇ ಎಂದು ಡಾಕ್ಟರ್ ಬ್ರೋ ಅವರು ಹೇಳಿದ್ದಾರೆ. ಮತ್ತು ಡಾಕ್ಟರ್ ಬ್ರೋ ಈ ವಿಷಯವನ್ನ ರಚಿಸುವುದನ್ನ ನಿಲ್ಲಿಸಿಲ್ಲ. ಆದರೆ ಅವರು ಪ್ರಯಾಣ ಉದ್ಯಮಿಯಾಗಿ ಪರಿವರ್ತನೆಗೊಂಡ ಕಾರಣ ಅವರು ತಮ್ಮ ಅಪ್ಲೋಡ್ ಆವರ್ತನವನ್ನ ಗಮನಾರ್ಹವಾಗಿ ಕಡಿಮೆ ಮಾಡಿದ್ದಾರೆ. ಅವರು ಗೋ ಪ್ರವಾಸ ಎಂಬ ತಮ್ಮದೇ ಆದ ಅಂತಾರಾಷ್ಟ್ರೀಯ ಪ್ರಯಾಣ ಮತ್ತು ಪ್ರವಾಸ ಕಂಪನಿಯನ್ನ ಪ್ರಾರಂಭಿಸಿದ್ದಾರೆ. ಇದು ಪ್ರವಾಸಿಗರಿಗೆ ಪ್ರವಾಸಗಳನ್ನು ನಿರ್ವಹಿಸಲು ಮತ್ತು ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಹೆಚ್ಚಿನ ಸಮಯವನ್ನ ಕಳೆಯಬೇಕಾಗುತ್ತೆ. ಈಗ ಅವರು ತಮ್ಮ ವ್ಯವಹಾರವನ್ನು ನೋಡಿಕೊಳ್ಳುತ್ತಿರುವುದರಿಂದ ವಿಷಯ ರಚನೆಯೇ ಅವರ ಏಕೈಕ ಕೆಲಸವಾಗಿದ್ದಾಗ ಅವರು ನಿರಂತರವಾಗಿ ಪ್ರಯಾಣಿಸಲು ಅಥವಾ ವಿಡಿಯೋಗಳನ್ನು ಮಾಡಲು ಸಾಧ್ಯವಿಲ್ಲ. ಅವರು ಇನ್ನು ಮುಂದೆ ಸಾಪ್ತಾಹಿಕ ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಿಲ್ಲವಾದರೂ ಪ್ರಯಾಣಿಸಲು ಅವಕಾಶ ಸಿಕ್ಕಾಗಲೆಲ್ಲ ಅವರು ತಮ್ಮ ಅಧಿಕೃತ ಚಾನೆಲ್ನಲ್ಲಿ ಹೆಚ್ಚು ಸಂಶೋಧಿತ ವಿಷಯವನ್ನ ಪೋಸ್ಟ್ ಮಾಡುತ್ತಿದ್ದಾರೆ.